ಇವತ್ತಿನ ದಿವಸ ನಮ್ಮ ನಗರದ ಹಮೀದ್ ಮುಸ್ಲಿಂ ಸಾಹೇಬರು, ಪ್ರೇಮಾನಂದ್ ಬಿರಾದರ್ ಅವರು ನಾವು ಕೂಡಿ ಬಂದ ಈ ಉದ್ಘಾಟನೆಯಲ್ಲಿ ಶಾಮೀಲಾಗಿದ್ವಿ. ಭಾಳ ಒಂದು ಸಂತೋಷ ನಮ್ಗೆ ಆಗಿದೆ. ಯುವಕರು ಈ ರೀತಿ ಬೆಳಿಬೇಕು, ತಮ್ಮ ಕೆಲಸ ಒಳಗೆ ಅವ್ರು ಕೆಲಸ ಮಾಡ್ಕೋತ ಉಳಿದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡಬೇಕಂತ ಭಾವಿಸ್ತಾ, ದೇವರು ಇವರು ಏನು ಕೆಲಸ ಮಾಡ್ತಿದ್ದಾರೆ, ಇದು ಈ ಫ್ಯಾಕ್ಟ್ರಿ ಮುಖಾಂತರ ಇದು ತಯಾರು ಮಾಡಿ ನಮ್ಮ ಬಿಜಾಪುರ ಕೊಡ್ತಾ ಇದ್ದಾರೆ. ದೇವರವ್ರಿಗೆ ಒಳ್ಳೇದಾಗಲಿ, ಅದು ಚಲೋ ಮಾಡಲಿ. ಬರೀ ಬಿಜಾಪುರಕ್ಕೆ ಸೀಮಿತ ಇರಬಾರ್ದು, ಇಡೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿ ಕೆಲಸ ಅವ್ರು ಮಾಡಬೇಕಂತ ಅವರು ಆಶ್ವಸ್ತ. ಅವರಿಗೆ ಇವತ್ತು ನಾನು ನನ್ನ ಉದಯದಿಂದ ಅವರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅದರ ಮತ್ತು ಇಲ್ಲಿ ಕರೆದ ಖುಷಿ ನಮ್ಮೆಲ್ಲರಿಗೂ ಒಂದು ಇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಒಂದು ತಯಾರು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಮತ್ತು ಧನ್ಯವಾದಗಳು. ಅವರು ಯಶಸ್ವಿಯಾಗಲಿ. ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಯುವಕರು ಒಂದಷ್ಟು ದುಶ್ಚಟಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡ್ಕೊತಿದ್ದಾರೆ. ಅಂಥದ್ರ ಮಧ್ಯೆ ನಮ್ಮ ಹೊರತಿ ಸಾಹೇಬ್ ಹೇಳಿದ್ರಲ್ಲ, ಅಂಥದ್ರ ಮಧ್ಯೆಯೂ ಕೆಸರಿನಲ್ಲಿ ಕಮಲ ಹತ್ತಾರೆ. ಅವರು ಏನಾದರೂ ಮಾಡಿ ನಾವು ದುಡಿಬೇಕು, ದುಡಿದು 4 ಮಂದಿಗೆ ಉದ್ಯೋಗ ಕೊಡಬೇಕು, ಆ ಒಳ್ಳೆಯ ಉದ್ಯೋಗದಿಂದ ಹೆಸರು ಮಾಡಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಜಾಗೀರ್ದಾರರು ಅವರೆಲ್ಲ ಸಹೋದರ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರು ಈ ಒಂದು ಉದ್ಯೋಗದಲ್ಲಿ ಯಶಸ್ವಿ ಆಗಲಿ, ಇನ್ನಷ್ಟು 10 ಜನರಿಗೆ ಉದ್ಯೋಗ ಕೊಡಲಿ. ಆ ಉದ್ಯೋಗದಿಂದ ಅವ್ರ ಕುಟುಂಬ ನಡಲಿ ಮತ್ತು ಇವ್ರ ಹೆಸರಾಗಲಿ. ಬಿಜಾಪುರ ನಗರದಲ್ಲಿ ಅಷ್ಟೇ ಅಲ್ಲ, ವಿವಿಧ ಜಿಲ್ಲೆಯಲ್ಲಿ ಈ ಒಂದು ಬ್ರ್ಯಾಂಡ್ ಪ್ರಶಸ್ತರಾಗಲಿ, ಫೇಮಸ್ ಆಗಿ ಮತ್ತೊಂದು ಸಲ ದೊಡ್ಡ ಫಂಕ್ಷನ್ ಇಲ್ಲಿ ಆಗಲಿ ಅಂತ ಆಶಿಸ್ತಾ, ಈಗಾಗಲೇ ಹೊರತಿ ಸಾಹೇಬರು ಒಳ್ಳೇದು ಬಯಸ್ಯಾರ. ನಾವು ಸಹಿತ ಅವರಿಗೆ ಶುಭಕಾಮನಾ, ಒಳ್ಳೇದಾಗಲಿ. ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.